ಮನೇಲಿ ಪತ್ರಿಕೆಗೆ ಬೆಂಕಿ ಹಾಕ್ದೆ. ಈಗ ದೇವಸ್ಥಾನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಅತ್ತೆ. ನೋಡು ಆದ್ಯಾ, ನನ್ ಮಗನ್ಗೂ ಚಾರುಗೂ ಮದ್ವೆ ಆಗೋದು ನಿನ್ಗಿಷ್ಟ ಇಲ್ವಾ? ಪುರೋಹಿತರು ಪತ್ರಿಕೆ ಓದೋ ಅಂತ ಸಮಯದಲ್ಲಿ ಗಂಟೆ ಹೊಡೆದು ನಿಲ್ಲಿಸ್ಬಿಟ್ಟಿಯಲ್ಲೇ. ಏನಾಗ್ತಿದ್ಯಾ ನಿನಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಸೀನು ಚಾರು ಅವರ ಮದುವೆ ನಡಿಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತಿದ್ದೀನಿ. ಸೀನು ಮದುವೆ ವಿಷಯದಲ್ಲಿ ಎಂಥ ಅನಾಹುತನೂ ಎದುರಾಗಬಾರ್ದು ಅಂತ ದೇವರ ಹತ್ರ ಬೇಡ್ಕೋತಿದ್ದೀನಿ ಅತ್ತೆ. ನಾವೆಲ್ಲರೂ ಕೂಡ ಅದನ್ನೇ ಮಾಡಿದ್ದಲ್ವಾ? ನೀನೊಬ್ಳೆ ಹೋಗಿ ಗಂಟೆ ಹೊಡೆಯೋ ಅವಶ್ಯಕತೆ ಏನಿತ್ತು? ಹೀಗೆ ಒಟ್ಟಿಗೆ ನಿಂತು ಪೂಜೆ ಮಾಡೋದೇನು ಚಿಕ್ಕಪ್ಪ? ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು, ಆಮೇಲೆ ಅರ್ಶನ ಕುಂಕುಮದ ಜೊತೆ ತಾಂಬೂಲದ ಜೊತೆಗೆ ಲಗ್ನ ಪತ್ರಿಕೆನ ಕೊಡ್ಬೇಕು. ಇದನ್ನೆಲ್ಲ ಎಲ್ ಮಾಡಿದ್ರಿ ಚಿಕ್ಕಪ್ಪ? ಅದು ಕೂಡ ನಿಜಾನೇ ರಾಜು. ನಾವು ನೇರವಾಗಿ ದೇವ್ರ ಹತ್ರನೇ ಬಂದ್ಬಿಟ್ವಿ. ಪ್ರದಕ್ಷಿಣೆ ಹಾಕಿ ಬರೋದು ತುಂಬಾ ಒಳ್ಳೇದು. ಸ್ವಾಮಿ, ನಿಮ್ಮನ್ನು ನೋಡಿದ ಖುಷಿಲಿ ನಾನು ಮರ್ತೇ ಹೋದೆ. ಆ ಹುಡುಗಿ ಹೇಳಿದ್ದು ಸರಿನೇ. ಮೊದಲು ಆ ಆದ್ಯನಿಂದ ಎಲ್ಲಾನು ಎಡವಟ್ಟಾಗ್ತಾ ಇದೆ. ಈಗ ಆದ್ಯ ಹೇಳ್ದೆ ಹೋಗಿದ್ರೆ ಪ್ರದಕ್ಷಿಣೆ ಹಾಕ್ಬೇಕು ಅಂತ ನಮ್ಗೆ ಯಾರಿಗೂ ನೆನಪೇ ಇರ್ತಾ ಇರ್ಲಿಲ್ಲ. ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮದ್ವೆ ಆಗತ್ತೋ ಇಲ್ವೋ ಅಂತ ಅನುಮಾನ ಬರ್ತಿದ್ಯಮ್ಮ. ದೇವಸ್ಥಾನದಲ್ಲೂ ಕೂಡ ಏನೇ ಅಪಶಕನದ ಮಾತುಗಳು. ದೇವ್ರ ಆಶೀರ್ವಾದ ಇದ್ರೆ ಯಾವ ಸಮಸ್ಯೆನೂ ಇಲ್ಲದೆ ಎಲ್ಲ ಚೆನ್ನಾಗೇ ನಡೆಯುತ್ತೆ. ಮೊದಲು ನೀನು ಭಕ್ತಿಯಿಂದ ನಮಸ್ಕಾರ ಮಾಡು. ಹೌದು ಅದ್ಕೆ, ನೀವಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಯಾರಾದ್ರೂ ದೇವಸ್ಥಾನಕ್ಕೆ ಬಂದಾಗ ದೇವ್ರನ್ನ ನೆನ್ಸ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ. ನೀವೇನ್ ಸಮಸ್ಯೆಗಳನ್ನ ನೆನ್ಸ್ಕೊಂಡು ಪ್ರದಕ್ಷಿಣೆ ಹಾಕ್ತಿದ್ದೀರಾ? ನಡೀರಿ. ನಡಿಯೇ. ಅಮ್ಮ ರಾಜಲಕ್ಷ್ಮಿ, ನೆಕ್ಸ್ಟ್ ನಿಂದೆ ಅಲ್ವಾ ಮದುವೆ? ನಮ್ ಸೀನು ಮದುವೆಗಿಂತ ಅದ್ದೂರಿಯಾಗಿ ನಡಿಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಮ್ಮ. ಹಾಗೆ ಆಗ್ಲಿ ಮಾವ. ದೇವ್ರೆ, ನನಗೆ ಪ್ರಶಾಂತ್ ಜೊತೆ ನಿಶ್ಚಿತಾರ್ಥ ಆಗಿದ್ರು ನನ್ನ ಮನಸ್ಸಲ್ಲಿ ಶೌರ್ಯ ಸರೇ ಇದ್ದಾರೆ. ಮನಸ್ಸಲ್ಲಿ ಏನು ಅನ್ಕೊಂಡ್ರು ಅದು ನಡೆಯುತ್ತೆ ಅಂತ ಹೇಳ್ತಾರಲ್ಲ. ನನ್ನ ಮದುವೆ ಪ್ರಶಾಂತ್ ಜೊತೆ ಆಗದೆ ಶೌರ್ಯ ಸರ್ ಜೊತೆ ಆಗೋ ಹಾಗೆ ನೋಡ್ಕೋ ದೇವ್ರೆ.
ಅಯ್ಯಯ್ಯಪ್ಪ, ಇವನ್ ಯಾರಪ್ಪ? ಪರಮ ಭಕ್ತನೇ ಅನ್ಸುತ್ತೆ. ಉರುಳ್ತಾ ಉರುಳ್ತಾ ಹೋಗ್ತಾನೆ ಇದ್ದಾನೆ. ಹುಷಾರಪ್ಪ. ಹಾಯ್ ರಾಜಲಕ್ಷ್ಮಿ. ನೀವಾ? ಏನು ಅಲ್ಲ, ನೀವೆಲ್ಲೇನ್ ಮಾಡ್ತಿದ್ದೀರಾ? ಇದೆಂತ ಪ್ರಶ್ನೆ? ಪೂಜೆ ಮಾಡಕ್ ಬಂದೆ. ನೀನು ಕೂಡ ನನಗೋಸ್ಕರ ಪೂಜೆ ಮಾಡ್ತಿದ್ಯಾ ಅಲ್ವಾ? ಮನ್ಸಲ್ಲಿ ನಮ್ಮ ಮದುವೆ ಚೆನ್ನಾಗಿ ನಡಿಬೇಕು ಅಂತ ಕೇಳ್ಕೊತಾ ಇದೆಯಾ ತಾನೆ? ಹೇಳು ರಾಜಲಕ್ಷ್ಮಿ, ನಾನು ಹೇಳಿದ್ದು ಸರಿ ತಾನೆ? ನೀನೇನು ಬೇಡ್ಕೊಂಡೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನನ್ನ ಮನಸ್ಸಾರೆ ಏನು ಕೇಳ್ಕೊಂಡೆ ಅಂತ ಹೇಳ. ನಮ್ಮ ಮದುವೆ ಸಂತೋಷವಾಗಿ ನಡಿಬೇಕು ಅಂತ. ಅಮ್ಮ ಅಪ್ಪ ನಾನು ನೀನು ಒಟ್ಟಾಗಿ ಆನಂದವಾಗಿರಬೇಕು ಅಂತ. ನಮಗೆ ಇಬ್ರು ಮಕ್ಕಳಾಗಬೇಕು ಅಂತ. ಆದರೆ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಬರ್ತೀವಿ. ನೀನಂದ್ರೆ ಇಷ್ಟ ಅಲ್ವಾ? ಅದಕ್ಕೋಸ್ಕರ ಅಡ್ವಾನ್ಸಾಗಿ ಕೇಳ್ಕೊಂಡೆ ಅಷ್ಟೇ. ನೋಡ್ದ ರಾಜಲಕ್ಷ್ಮಿ, ಆ ದೇವ್ರ ಮೇಲೆ ಭಕ್ತಿ ಎಷ್ಟಿದೆಯೋ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ. ನಾನು ಕೇಳ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ ನಂಬಿದ್ದೀನಿ. ಈಗ ನಿನಗೆ ನನ್ನ ಮೇಲೆ ಕೋಪ ಬರ್ತಾ ಇದೆ ಅಲ್ವಾ? ಮದುವೆ ಆಗೋದ್ರೊಳಗೆ ನಿನ್ನ ಮನಸ್ಸು ಬದಲಾಗಿ ನನ್ನ ಪ್ರೀತಿನ ಒಪ್ಕೋಬೇಕು ಅಂತ ಹೀಗೆ ಉರುಳು ಸೇವೆ ಮಾಡ್ತಾ ಇದ್ದೀನಿ. ಈಗಾದ್ರೂ ಅರ್ಥ ಮಾಡ್ಕೋ ರಾಜಲಕ್ಷ್ಮಿ. ಪ್ಲೀಸ್ ನಿಲ್ಲಿಸ್ತೀರಾ? ಸಿಕ್ಕಿದ ಕಡೆ ಎಲ್ಲ ಈ ತರ ಮಾತಾಡೋದು ಚೆನ್ನಾಗಿರಲ್ಲ. ನಿಮ್ಮನ್ನ ಹೀಗೆ ನೋಡಿದ್ರೆ ಮನೆಯವರೆಲ್ಲ ಏನ್ ಅನ್ಕೋತಾರೆ ಹೇಳಿ? ನಮ್ಮಿಬ್ರ ಮಧ್ಯೆ ಏನೋ ಮಾತುಕತೆ ಆಗಿರ್ಬೋದು ಅಂತ ಅನ್ಕೋತಾರೆ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗ್ತೀರಾ? ರಾಜಲಕ್ಷ್ಮಿ, ನೀನಂದ್ರೆ ನನಗೆ ಪ್ರಾಣ ರಾಜಲಕ್ಷ್ಮಿ. ನೀನು ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸರಿ ಏನೋ ಗೊತ್ತಿಲ್ಲದೆ ನನ್ನ ಕಡೆಯಿಂದ ತಪ್ಪಾಗಿದ್ದಕ್ಕೆ ಇಷ್ಟೊಂದು ಕೋಪ ಯಾಕೆ? ಯಾರೇನು ಅನ್ಕೊಂಡ್ರೂ ಪರವಾಗಿಲ್ಲ, ಆದರೆ ನೀನು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಇದು ದೇವಸ್ಥಾನ, ಅದೆಲ್ಲ ಇವಾಗ ಯಾಕೆ? ಏನ್ ನಡಿಬೇಕು ಅಂತ ಬರ್ದಿರುತ್ತೋ ಅದೇ ನಡೆಯುತ್ತೆ. ಇವಾಗ ನೀವು ಹೊರಡಿ. ಅದು ಹಾಗಲ್ಲ ರಾಜಲಕ್ಷ್ಮಿ. ಏನಾದರೂ ಆಗಲಿ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು. ನಾವಿಬ್ರು ಇಷ್ಟಪಟ್ಟ ಹಾಗೆ ಮದುವೆ ನಡಿಬೇಕು. ನಾವು ಜೀವನ ಪೂರ್ತಿ ಸಂತೋಷವಾಗಿರಬೇಕು. ನಮ್ಮಿಬ್ಬರ ಮಧ್ಯೆ ಈ ರೀತಿ ಗ್ಯಾಪ್ ಇರಬಾರ್ದು ರಾಜಲಕ್ಷ್ಮಿ. ಇಲ್ಲಿ ನೋಡಿ, ನನಗೆ ಬಲವಂತ ಮಾಡಬೇಡಿ. ಈಗ ನೀವು ಹೋಗ್ತಿರೋ ನಮ್ಮಪ್ಪನ ಕರೀಲೋ? ಅಯ್ಯೋ ಬೇಡ, ಸರಿ ಹೋಗು ಹೋಗು ರಾಜಲಕ್ಷ್ಮಿ, ನಾನು ನಮಸ್ಕಾರ ಮಾಡಿ ಬರ್ತೀನಿ. ಏನು ಅಷ್ಟು ಬೇಗ ನಗ್ತಾ ಇದೆಯಾ? ಇವಾಗ ಮದುವೆ ಪತ್ರಿಕೆನ ನಮ್ಮ ಕುಟುಂಬದವರು ನೋಡ್ತಾರೆ. ನಾನು ಪ್ರೀತಿಸ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಇಷ್ಟು ದಿನ ನಾನು ಕಷ್ಟಪಟ್ಟಿರೋದನ್ನು ಅರ್ಥ ಮಾಡಿಕೊಂಡು ನನಗೆ ಕೊಟ್ಟು ಮದುವೆ ಮಾಡ್ತಾರೆ. ನನಗೂ ಅದೇ ಅಲ್ವಾ ಬೇಕಾಗಿರೋದು. ಸೀನು, ನೀನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ಮದುವೆ ನಡೆಯೋದು ನಿನಗೂ ಚಾರುಗೆ. ನಾನು ಕಾರ್ಡ್ ಬದಲಾಯಿಸಿದ್ದಾಯ್ತು. ಯಾತ್ಯ, ದೇವ್ರ ಮುಂದೆ ಈ ಥರ ಮೋಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ಮೋಸ ಮಾಡಿಬಿಟ್ಟೆ. ಓ, ಕೋಪ ಬಂತಾ? ನಾನ್ ಮೋಸ ಮಾಡದ್ನಾ? ಮತ್ತೆ ನೀನ್ ಮಾಡಿದ್ದೇನು? ಚಾರು ಪ್ಲೇಸಲ್ಲಿ ನನ್ ಫೋಟೋ ಹಾಕೋದು ಮೋಸ ಅಲ್ವಾ? ಚಾರುಗೂ ನಿನಗೂ ಮದ್ವೆ ಆಗ್ಬೇಕು ಅಂತ ಪೂಜೆ ಮಾಡ್ತಿರುವಾಗ ನಿನ್ ಪ್ರೀತಿ ವಿಷಯ ಗೊತ್ತಾಗೋದು ಅನ್ಯಾಯ ಅಲ್ವಾ? ನಾನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಮನಸ್ಸಲ್ಲಿರೋ ಹುಡುಗಿ ಜೊತೆನೆ ಮದುವೆ ಆಗಬೇಕು ಅಂತ ಬೇಡ್ಕೊಂಡಿದ್ದೆ. ಈ ವಿಷಯ ದೇವ್ರಿಗೂ ಕೂಡ ಗೊತ್ತು. ಆದರೆ ನೀನು ಮಾಡಿದ ಮಾತ್ರ ಮೋಸನೇ. ನೋಡು ಸೀನು, ನನ್ನ ಕೋರಿಕೆ ನಿಮ್ಮಿಬ್ರಿಗೂ ಮದುವೆ ಆಗೋದು. ನಮ್ಮ ಕುಟುಂಬಕ್ಕೋಸ್ಕರ ಈ ಮದುವೆ ನಡಿಬೇಕು ಅಂತ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಖಂಡಿತ ಅದೇ ನಡೆಯುತ್ತೆ. ಅದ್ಗೆ
ನಮ್ ಮನ್ಸಲ್ಲಿರೋ ನೆರವೇರ್ಬೇಕು ಅಂತ ಅಂದ್ರೆ ಅಲ್ಲೊಂದು ದ್ವಾರ ಹೊತ್ತಾ ಇದೆ. ಆ ಹೊತ್ತಕ್ಕೇನಾದ್ರೂ ಹಾಲು ಹಾಕಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನೆರವೇರ್ತಂತೆ. ಗೊತ್ತಾ ನಿಮ್ಗೆ ಅದ್ಗೆ? ನಿಜನಾ? ನಿಜ ಅದ್ಗೆ. ಸರಿ, ಹಾಗಾದ್ರೆ ಬಾ ಹೋಗ್ ನೋಡೋಣ. ಅಂದ್ರೆ ಹುತ್ತದಲ್ಲಿ ಹಾಲು ಹಾಕಿ ಪ್ರಶಾಂತ್ ಜೊತೆ ನನಗ್ ಮದ್ವೆನೇ ಇಷ್ಟ ಇಲ್ಲ ಅಂತ ಕೇಳ್ಕೋಬೇಕು. ಶೌರ್ಯ ಸರ್ ಜೊತೆ ನನ್ ಮದ್ವೆ ಆಗ್ಬೇಕು ಅಂತ ಕೇಳ್ಕೋಬೇಕು. ಅವಾಗ್ಲೇ ನನಗ್ ಒಳ್ಳೇದಾಗೋದು. ದೇವ್ರೆ, ಈ ಪ್ರಶಾಂತ್ ಜೊತೆ ನನಗ್ ಮದ್ವೆ ಬೇಡ. ನಾನು ಕೋರ್ಟ್ ಸರ್ನೇ ಮದ್ವೆ ಮಾಡ್ಕೋಬೇಕು ಅಂತ ಆಶೀರ್ವಾದ ಮಾಡು. ಅದಕ್ಕೆ ಈಗ ನಾನು ಹುತ್ತದಲ್ಲಿ ಹಾಲು ಹಾಕ್ತೀನಿ. ನಾನು ಅನ್ಕೊಂಡಿದ್ದು ನಡೆಯೋ ಹಾಗೆ ಮಾಡಪ್ಪ ಸ್ವಾಮಿ. ಅಯಂ ಮುಹೂರ್ತ ಶುಭ ಮುಹೂರ್ತೋಸ್ತು. ಶುಭ ಮುಹೂರ್ತಕಾಲೇ ಸೂರ್ಯಾದೀನಾನ್ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಪುರೋಹಿತ್ರೆ, ನೀವು ಹೇಳ್ದ ಹಾಗೇನೆ ಪ್ರದಕ್ಷಿಣೆ ಪೂರ್ತಿ ಮಾಡಿ ಬಂದ್ವಿ. ನೀವು ಆ ಲಗ್ನ ಪತ್ರಿಕೆ ತಗೊಂಡು ಸೀನು ಚಾರು ಹೆಸರಲ್ಲಿ ಅರ್ಚನೆ ಮಾಡಿ. ಆಗ್ಲಮ್ಮ. ಆ ಮದ್ವೆ ಆಗ್ತಿರೋ ಗಂಡು ಮತ್ತೆ ಹೆಣ್ಣು ಇಬ್ರು ಮುಂದೆ ಬನ್ನಿ. ಚಾರು, ಮುಂದೆ ಬಾ. ಸೀನು ಬಾರಪ್ಪ. ನೋಡಮ್ಮ, ಹುಡುಗಿ ಆ ಕಡೆ, ಹುಡುಗ ಈ ಕಡೆ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೇವರಿಗೆ ಕೊಡೋ ಮೊದಲನೇ ಲಗ್ನ ಪತ್ರಿಕೆನ ಆ ಹಣ್ಣಿನಲ್ಲಿಟ್ಟು ನೀವಿಬ್ರು ನನ್ನ ಕೈ ಕೊಡಿಮ್ಮ. ಓಂ ಕ್ಷತ್ರಸ್ಯ ರಾಜ ವರುಣೋದ್ ರಾಜಃ ನಕ್ಷತ್ರಾಣಾಗುಂ ಶತವಸಗ್ವಸಿಷ್ಠಃ ತೌ ದೇವೇಭ್ಯಃ ಕೃಣುತೋ ದೀರ್ಘಮಾಯುಃ. ಕಲ್ಯಾಣಮಸ್ತು. ಯಜಮಾನಸ್ಯ ಮನೋವಾಂಛಾ ಫಲಸಿದ್ಧಿರಸ್ತು. ಶೀಘ್ರಮೇವ ಕಲ್ಯಾಣ ಯೋಗ್ಯತಾ ಫಲಸಿದ್ಧಿರಸ್ತು. ದೇವ್ರೆ, ಪ್ರಶಾಂತ್ ನನ್ನ ಜೀವನದಿಂದ ದೂರ ಹೊರಟೋಗ್ಬೇಕು. ಶೌರ್ಯ ಸರ್ಗೆ ನನ್ನ ಪ್ರೀತಿ ಅರ್ಥ ಆಗಬೇಕು. ನಮ್ಮ ಪ್ರೀತಿಗೆ ದೊಡ್ಡವರು ಆಶೀರ್ವಾದ ಮಾಡಿ ನಮ್ಮಪ್ಪನ ಕಣ್ಣು ಎದುರುಗಡೆನೆ ನನಗೂ ಶೌರ್ಯ ಸರ್ಗೂ ಮದುವೆ ನಡೆಯೋ ಹಾಗೆ ಮಾಡು. ಇದನ್ನೇ ನಾನು ಕೇಳ್ಕೊತಾ ಇರೋದು. ಇದು ತಪ್ಪದೇ ನಡೆಯೋ ಹಾಗೆ ಮಾಡಪ್ಪ. ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್. ತಗೋ. ಕೋಚ್ ಸರ್ ಕೊಟ್ಟಿರೋ ಜುಮ್ಕಿ ಬಿದ್ದೋಗ್ಬಿಟ್ಟಿದೆಯಲ್ಲ. ಏನಮ್ಮ, ಏನ್ ಮಾಡ್ತಿದ್ಯಾ? ನನ್ ಜುಮ್ಕಿ ಇದ್ರಲ್ಲಿ ಬಿದ್ದೋಗಿದೆ. ಹೌದಾ? ನಿನ್ಗಿಷ್ಟವಾಗಿರೋ ವಸ್ತು ಬಿದ್ದೋದ್ರೆ ನಿನ್ ಕೋರಿಕೆ ನೆರವೇರಲ್ಲ ಅಂತ ಅರ್ಥ. ಏನಪ್ಪ ದೇವ್ರೆ ಇದು? ಅಂದ್ರೆ ಶೌರ್ಯ ಸರ್ಗೂ ನನಗೂ ಮದ್ವೆ ಯೋಗ ಇಲ್ವಾ? ನಾನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದು ಶೌರ್ಯ ಸರ್ನೇ ಅಲ್ವಾ?
ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಊಹೆನೂ ಮಾಡ್ಕೊಂಡಿಲ್ಲ. ದೇವ್ರೆ, ನನ್ನ ಪ್ರೀತಿನ ಗೆಲ್ಸಪ್ಪ ಸ್ವಾಮಿ. ಅಯ್ಯಯ್ಯೋ, ಏನ್ ಮಾಡ್ತಿದ್ಯಮ್ಮ? ಹುತ್ತದಲ್ಲಿ ನಾಗದೇವ್ರಿರುತ್ತೆ. ನಿನ್ಗಿಷ್ಟ ಆಗಿರೋ ವಸ್ತು ದೂರ ಆದ್ರೆ ಆ ವಸ್ತು ನಿನ್ ಹತ್ರ ಇರೋದು ದೇವ್ರಿಗಿಷ್ಟ ಇಲ್ಲ ಅಂತ ತಾನೆ? ಮತ್ತೆ ತಗೋಬೇಕು ಅಂತ ಅನ್ಕೋಬೇಡಮ್ಮ. ಹುತ್ತದಲ್ಲಿ ಕೈ ಹಾಕಿದ್ರೆ ನಾಗದೇವ್ರಿಗೆ ಕೋಪ ಬರುತ್ತೆ. ದೇವ್ರ ಹುತ್ತದಲ್ಲಿ ತಾನೇ ಬಿದ್ದಿರೋದು, ಶಿವಾರ್ಪಣ ಅಂತ ಅನ್ಕೋ. ಆದ್ಯಾ, ಆದ್ಯಾ, ಏನಾಯ್ತು ರಾಜಿ? ಯಾಕೆ ಹಾಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ನ ಜುಮ್ಕಿ ಆ ಹುತ್ತದಲ್ಲಿ ಬಿದ್ದು ಹೋಗಿದೆ. ಅದಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ಹುತ್ತದಿಂದ ಅದನ್ನ ತೆಗಿಬಾರ್ದು ಅಂತಿದ್ದಾರೆ. ಇವಾಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಆದ್ಯ. ಓ, ನಿನ್ ಕಣ್ಣೀರಕ್ ಕಾರಣ ಆ ಜುಮ್ಕಿನಾ? ಸರಿ ಬಿಡು, ಬೇಜಾರಾಗ್ಬೇಡ, ನಾನ್ ತಕ್ಕೊಡ್ತೀನಲ್ಲ. ಬೇಡ ಆದ್ಯ, ನಿನ್ಗೇನಾದ್ರೂ ಆದ್ರೆ ನಾನು ಸಹಿಸ್ಕೊಳ್ಳಲ್ಲ. ಆ ಜುಮ್ಕಿನ ಕೊಟ್ಟವ್ರಿಗಿಂತ ನನಗ್ ನೀನೇ ಮುಖ್ಯ. ಬಿಟ್ಬಿಡು. ಅದ್ರ ಜೊತೆ ನನ್ನ ಋಣ ಮುಗ್ದು ಹೋಯ್ತು ಅನ್ಸತ್ತೆ. ಆ ಜುಮ್ಕಿ ಇಲ್ದೆ ಹೋದ್ರೆ ನೀನು ಪ್ರಶಾಂತವಾಗಿರಕ್ಕಾಗಲ್ಲ ಅಂತ ನನಗ್ ಗೊತ್ತು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನ್ ತಗೊಂಡ್ ಬರ್ತೀನಲ್ಲ. ಇರು. ಆದ್ಯ, ಆದ್ಯ, ಎಲ್ಲಕ್ ಬಿದ್ದೋಯ್ತು? ಇದ್ರೊಳಗಡೆ ಬಿದ್ದೋಯ್ತು. ಓಕೆ. ಬೇಡ ಆದ್ಯ, ಅದ್ರಲ್ಲಿ ಹಾವಿದೆ. ಬೇಡ ಆದ್ಯ, ನಡಿ ನಾವು ಹೋಗೋಣ. ಏನಾಗಲ್ಲ ಬಿಡು ರಾಜಿ, ನಾನು ಇದೀನಲ್ವಾ. ಆದ್ಯ, ನೀನಿರು, ನಾನು ತೆಗಿತೀನಿ. ಆದ್ಯ, ಅಯ್ಯೋ ಬೇಡ ಆದ್ಯ, ಬೇಡ. ಏನಮ್ಮ, ಕೈ ಹಾಕ್ಬೇಡಮ್ಮ, ಅದು ಪಾಪ. ಆದ್ಯ, ಹೇಳೋದನ್ ಕೇಳು ಆದ್ಯ. ದೊಡ್ಡವ್ರ ಮಾತನ್ ಕೇಳ್ಬೇಕು, ಕೈ ಹಾಕ್ಬೇಡ ಆದ್ಯ. ಏನೂ ಆಗಲ್ಲ ರಾಜಿ, ಆಗೋಯ್ತಲ್ಲ, ನಾನೀಗ ತಕ್ಕೊಡ್ತೀನಿ. ಆದ್ಯ, ಆದ್ಯ, ನಾನು ಹೇಳೋದನ್ ಕೇಳು ಆದ್ಯ. ಆದ್ಯ, 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 ಬೇಡ ಆದ್ಯ. ಆದ್ಯ, ಕೈ ತೆಗಿ ಆದ್ಯ. ಆದ್ಯ, ಕೈ ತೆಗಿ ಆದ್ಯ. ಹಾ, ಸಿಕ್ತು. ಆದ್ಯ, ಫಸ್ಟ್ ನೀನ್ ತೆಗಿ ಆದ್ಯ. ಅಮ್ಮ, ಅಮ್ಮ. ಏನಾಯ್ತು ಆದ್ಯ? ಅಯ್ಯೋ, ನಾಗರ ಹಾವು ಕಚ್ಚಿದ್ಯಮ್ಮ. ಆದ್ಯ, ಅಯ್ಯೋ ಆದ್ಯ, ಆದ್ಯ, ನಡಿ. ಏನಾಗಲ್ಲ ಬಿಡು ರಾಜಿ. ಇಲ್ಲ ಆದ್ಯ, ನೀನ್ ನಡಿ. ಅಮ್ಮ, ಎಲ್ರು ಬನ್ನಿ. ರಾಜಿ, ಅಮ್ಮಾಜಿ, ಏನಾಯ್ತಮ್ಮ? ಅಮ್ಮ, ಅಮ್ಮ, ಆದ್ಯಂಗೆ ಹಾವು ಕಚ್ಬಿಡ್ತಮ್ಮ. ಆದ್ಯ, ಆದ್ಯ, ಎಲ್ಲಮ್ಮ? ಹುತ್ತದಲ್ಲಿ ಕೈ ಹಾಕಿದ್ಲಮ್ಮ. ಹೋಗೋ ಕಾಲ ಬಂದೆ ಹುತ್ತದೊಳಗೆ ಕೈ ಹಾಕಿರ್ತಾಳೆ. ಬುದ್ಧಿ ಇದೆಯಾ ನಿನಗೆ? ಏನಾಯ್ತು ದೊಡ್ಡಮ್ಮ? ಏನಾಯ್ತು ಅಂತ ಕೇಳ್ತಿದ್ಯಲ್ಲ. ಹಾವಿನ ಹುತ್ತದೊಳಗೆ ಯಾರಾದ್ರೂ ಕೈ ಹಾಕ್ತಾರ ಆದ್ಯ? ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ ಆದ್ಯ. ಅದ್ ಹಾಗಲ್ಲ ದೊಡ್ಡಮ್ಮ, ಜುಮ್ಕಿ ಬಿದ್ದೋಗಿತ್ತು. ಬಿದ್ದೋದ್ರೆ ಬಿದ್ದು ಹೋಗ್ತಿತ್ತು. ಇನ್ನೊಂದು ಜುಮ್ಕಿ ಮಾಡಿಸಿದ್ರಾಗ್ತಿತ್ತು.
ಯಾರಾದ್ರೂ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತಾರ? ಎಂತ ಕೆಲಸ ಮಾಡಿದ್ಯಾ ಆದ್ಯ? ನಿನ್ಗೇನಾದ್ರೂ ಆದ್ರೆ ನಮ್ ಪರಿಸ್ಥಿತಿ ಏನಾಗ್ಬೇಕು ಹೇಳು? ಹುತ್ತದೊಳಗಡೆ ಕೈ ಹಾಕಿದ್ಯಾ? ಹುತ್ತದ ಬಗ್ಗೆ ನಿನ್ಗೆ ಏನ್ ಗೊತ್ತು ಅಂತ? ಅಮ್ಮ ರಾಜಲಕ್ಷ್ಮಿ, ನೀನಾದ್ರೂ ಹೇಳೋದಲ್ವಾ? ಎಲ್ರಿಗೂ ಒಂದೇ ಸಲ ಪ್ರಾಣ ಹೋದಾಗ ಆಯ್ತು. ಆದ್ಯ, ಹುತ್ತದಲ್ಲಿ ಕೈಯಕಮ್ಮ ಹಾಕಕ್ ಹೋದೆ? ನನ್ಗೇನೂ ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಯಾವ್ದಕ್ಕೂ ಒಳ್ಳೇದು. ಮೆಣಸಿನ್ಕಾಯಿನ ವಿಳೆದೆಲೆನ ಅಗದ್ ನೋಡು. ಅದು ಖಾರವಾಗಿ ಕಹಿಯಾಗಿ ಇತ್ತು ಅಂದ್ರೆ ನಿನಗೇನೂ ಆಗಿಲ್ಲ ಅಂತ ಅರ್ಥ. ಇಲ್ಲಾಂದ್ರೆ ನಿನಗೆ ವಿಷ ಹತ್ತದ ಹಾಗೇನೆ. ನಾನ್ ತಗೊಂಡ್ ಬರ್ತೀನಮ್ಮ. ಆದ್ಯ, 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 ಅಯ್ಯೋ, ಆದ್ಯ. ಆದ್ಯ, ಆದ್ಯ, ಏನಾಯ್ತು